ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ಅತ್ತಿಗೆ ಮಗಳದ್ದು ಎಂಗೇಜ್ಮೆಂಟ್ ಇದೆ, ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಹೇಗಿರುತ್ತೆ, ಇವತ್ತು ದಿನ ಯಾವ ಥರ ಆಗುತ್ತೆ, ಎಂಗೇಜ್ಮೆಂಟ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಮತ್ತು ನಾನು ಎಂಗೇಜ್ಮೆಂಟ್ ಹೋಗೋ ಮುಂಚೆ ನಾನು ಮೀಶೋಯಿಂದ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಒಂದು ಜ್ಯುವೆಲರಿ ಸೆಟ್ಟು. ಯಾಕೆಂದರೆ ಎಂಗೇಜ್ಮೆಂಟ್ಗೆ ಹಾಕ್ಕೊಳ್ಳಿಕ್ಕೆ ಜ್ಯುವೆಲರಿ ಸೆಟ್ ಬೇಕಂತ ಹೇಳಿದ್ಲು, ಹಾಗಾಗಿ ನಮ್ಮ ಹುಡುಗಿ ಹೇಳಿದ್ಲು, ಹಾಗಾಗಿ ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು ಸೆಟ್ಟು. ನಮಗೆ ದುಡ್ಡು ಅಷ್ಟೇ ತುಂಬ ಕಡಿಮೆಲೇ ಬಂದಿದೆ, ಜಾಸ್ತಿ ದುಡ್ಡೇನಿಲ್ಲ. ನಿಮಗೆ ಬೇಕಿದ್ರೆ ನಾನು ಲಿಂಕ್ ಕೊಡ್ತೀನಿ, ಲಿಂಕ್ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ ನೀವು. ತುಂಬ ಚೆನ್ನಾಗಿದೆ. ಒಂದು ಸತಿ ವೇರ್ ಮಾಡಿದ್ದಾರೆ, ವೇರ್ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಈಗ ಬನ್ನಿ ಹೊರಡೋಣ, ಪಟ ಹೊರಡೋಣ. ನಾವು ನೈಟೇ ಹೋಗ್ತಾಯಿದ್ದೀವಿ, ಬೆಳಿಗ್ಗೆ ಮಧ್ಯಾಹ್ನದ ಮೇಲಿದೆ, ಹಾಗಾಗಿ ನಾವು ನೈಟೇ ಹೋಗಿ ಹಾಟಾಗಿ ಬೆಳಿಗ್ಗೆ ಬೆಂಗಳೂರು ಟ್ರಾಫಿಕಲ್ಲಿ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ, ನಾವು ನೈಟೇ ಹೋಗಿದ್ದು. ಈಗ ಹೊರಡ್ತಾಯಿದ್ದೆ ಬನ್ನಿ, ಈಗ ಪಟ ಅಂತ ಹೋಗೋಣ ಅಂತ ಹೋಗ್ತಾಯಿದ್ದು. ಹೋಗ್ತಾ ಅರ್ಧದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಸೈಡ್ಸ್ ಅಂತ ಅಂದ್ಕೊಂಡು, ಹಾಗಾಗಿ ಪಾನಿಪುರಿ ಮತ್ತು ಸೇವ್ ಪುರಿ, ದಹಿ ಪುರಿ ಎಲ್ಲ ತಿಂದು ಮತ್ತೆ ಹೊರಡ್ತಾಯಿದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಬನ್ನಿ ಹೋಗೋಣ. ನೈಟು ನಾವು ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಮಿನಿಮಮ್ 1 ಗಂಟೆ ಆಯಿತು. ಇನ್ನು 7:44 ಬಿಡ್ತಾಯಿದ್ದೀವಿ. ನಾವು ರಾತ್ರಿ 7 ಗಂಟೆ 44 ನಿಮಿಷಕ್ಕೆ ಬಿಟ್ಟಿದ್ದೀವಿ ಬೆಂಗಳೂರು. ಇವಾಗ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 1 ಮಿನಿಟ್ ಕಡಿಮೆ 1 o'clock ಆಯಿತು ನೋಡಿ, 1 ಗಂಟೆ ಆಗಿದೆ. ಈಗ ಮನೆ ಹತ್ರ ಹೋಗಿ ಆಲ್ರೆಡಿ ನಿಂತಿದ್ದು. ಈಗ ಬೆಳಿಗ್ಗೆ ಆಯಿತು ನೋಡಿ, ತೋರಿಸ್ತಾ ಇದ್ದೀನಿ. ನಾನು ಸೆಟ್ ಹೇಳಿದ್ನಲ್ಲ, ಆ ಸೆಟ್ಟು ವೇರ್ ಮಾಡಿದ್ದಾಳೆ ನೋಡಿ ಹುಡುಗಿ. ಇದೇ ಸೆಟ್ಟು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಆ ಸೆಟ್ಟು ನೋಡ್ತಿದ್ರೇ ಅಷ್ಟು ತುಂಬ ಚೆನ್ನಾಗಿದೆ. ಮದುವೆಗಿರ್ಬೋದು, ಏನೇ ಫಂಕ್ಷನ್ಗೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಿಮಗೂ ಬೇಕಿತ್ತಂದರೆ ನಾನು ಲಿಂಕ್ ಹಾಕಿರ್ತೀನಿ, ನಮಗೆ ಚೆಕ್ ಮಾಡಿ. ಇವಾಗ ಎಂಗೇಜ್ಮೆಂಟ್ಗೆ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಕಲಶಕ್ಕೆಲ್ಲ ಪೂಜೆ ಮಾಡಿ, ಹುಡ್ಗನ ಕಡೆಯವ್ರು ಬಂದಿದ್ದಾರೆ, ಶಾಸ್ತ್ರ ಮಾಡ್ತಿದ್ದಾರೆ. ಈಗ ನೋಡಿ, ಈಗ ಎಲ್ಲರಿಗೂ ಕುಂಕುಮ ಇಟ್ಟು ಮನೇಲಿ ಶಾಸ್ತ್ರ ಮಾಡಿ, ಮನೆ ಹತ್ರ ಪಕ್ಕದಲ್ಲೇ ಒಂದು ಚಿಕ್ಕದು ಚೌಟ್ರಿ ಥರ ಇದೆ, ಅಲ್ಲೇ ಮಾಡ್ತಿದ್ದಾರೆ ದೇವಸ್ಥಾನ ಹತ್ರ. ಈಗ ನೋಡಿ, ಮನೇಲೆಲ್ಲ ಪೂಜೆ ಆಗಿದೆ, ಎಲ್ಲರಿಗೂ ಕುಂಕುಮ ಕೊಟ್ಟು ಅಲ್ಲೋಗಿ ಅಲ್ಲಿ ಹುಡುಗ ಹುಡುಗಿನ ನಿಲ್ಲಿಸಿ ಎಂಗೇಜ್ಮೆಂಟು ರಿಂಗ್ ಚೇಂಜ್ ಮಾಡೋದು ಅಂತ ಮಾಡಿದ್ದಾರೆ. ಈ ಡೆಕೋರೇಷನ್ ಬಂದು ಹುಡುಗಿ ತಮ್ಮನೇ ಮಾಡಿರೋದು, ಅಂದರೆ ನಮ್ಮ ಅಣ್ಣನ ಮಗನೇ ಮಾಡಿರೋದು. ನಿಮ್ಗೆ ಆ ಥರ ಡೆಕೋರೇಷನ್ನು ಮತ್ತು ಮದುವೆ ಡೆಕೋರೇಷನ್ನು ಏನೇ ಇದ್ದರೂ ನೀವು ಎಲ್ಲಿ ಬೇಕಾದ್ರೆ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ. ಯಾವ ಕಡೆ ಇದ್ದರೂ ಪರವಾಗಿಲ್ಲ, ಬೆಂಗಳೂರು, ಮೈಸೂರು, ಯಾವ ಕಡೆ ಇದ್ದರೂ ಬಂದು ಮಾಡಿಕೊಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಬೇಕಿದ್ರೆ ನಾನು ಅವ್ರದ್ದು ನಂಬರ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡಿ. ಇದೆಲ್ಲ ಆಯಿತು, ಎಲ್ಲ ಎಂಗೇಜ್ಮೆಂಟೆಲ್ಲ ಆದಮೇಲೆ ಒಂದು ಸ್ವಲ್ಪ ಸಣ್ಣ ಫೋಟೋ ತೊಗೊಳ್ಳೋಣ ಮೆಮೊರೀಸ್ ಅಂತ ಎಲ್ಲರೂ ಒಂದೊಂದು ಫೋಟೋ ತೊಗೊಂಡು ಬಂದಿರೋ. ಇಷ್ಟು ಎಂಗೇಜ್ಮೆಂಟ್ ಆಯಿತು. ನಾನು ಅಷ್ಟು ತೋರ್ಸೋಕ್ಕಾಗಿಲ್ಲ, ಎಷ್ಟು ತೋರ್ಸೋಕ್ಕಾಯಿತು ಅಷ್ಟು ಮಾತ್ರ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.